ನೀವು ಮಾತಾಡಿ ಮಾತಾಡಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ಅವ್ರು ಮಾತಾಡ್ಬಿಟ್ಟು ನೀವು ಅವರಿಗೆ ಆಯ್ತು ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮಾತಾಡಿ ಅಶೋಕ್ ಅವರು ಮಾತಾಡಿ. ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ, ಅಶೋಕ್ ಮಾತಾಡ್ತಿದ್ದಾರೆ. ಇವರಿಬ್ರು ಆಯ್ತು ಅಶೋಕ್ ಮಾತಾಡ್ಲಿ. ಆಯ್ತು ಇವರಿಬ್ರು ಜಗಳ ಆಡ್ತಾರೆ ಪಕ್ಕದ ಮನೆ. ಹೌದು, ಅಲ್ಲಿ ಸಾಯಂಕಾಲ ಸೇರ್ತಾರೆ ಇವರಿಬ್ರು. ಅಲ್ಲಿ ಜಗಳ ಆಡ್ಕೊಂಡ್ಲಿ ಇವರಿಬ್ರು. ಜಗಳ ಆಡ್ತಿಲ್ಲಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ ಯೂನಿವರ್ಸಿಟಿಗಳು ಮುಚ್ಚಬಾರದು. ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ದಾರೆ. ಒಬ್ಬರು ಪ್ರೊಫೆಸರ್ ವೈಸ್ ಚಾನ್ಸಲರ್ ಹೇಳ್ತಾ ಇದ್ದಾರೆ, ನಾನೆಲ್ಲ ಹೇಳ್ತಾ ಇರೋದು. ವೈಸ್ ಚಾನ್ಸಲರ್ ಏನು ಹೇಳಿದ್ದಾರೆ ಅಂದ್ರೆ, ಮುಚ್ಚುವುದು ಸುಲಭ, ಉನ್ನತ ಶಿಕ್ಷಣ ಪಡೆದವರ ಸಂಖ್ಯೆ ಹೆಚ್ಚಾಗಬೇಕೆಂದು ಯುಜಿಸಿ ನೀತಿ ಆಯೋಗ ಹೇಳುತ್ತಿದೆ. ರಾಜ್ಯ ಸರ್ಕಾರ ಮಾತ್ರ ವಿವಿಗಳನ್ನೇ ಮುಚ್ಚಲು ಹೊರಟಿದೆ. ಇದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಗಾಢ ಪರಿಣಾಮ ಬೀರಲಿದೆ. ವಿವಿ ಮುಚ್ಚುವುದು ಸುಲಭ, ಆದರೆ ಇದರಿಂದ ಆಡಳಿತಾತ್ಮಕ ಸಮಸ್ಯೆ ಹೆಚ್ಚು. ಪ್ರೊಫೆಸರ್ ಕೆ.ಎಸ್. ರಂಗಪ್ಪ, ವಿಶ್ರಾಂತ ಕುಲಪತಿ, ಮೈಸೂರು ವಿಶ್ವವಿದ್ಯಾಲಯ. 100 ಕೇಸವೆ. ಆಯ್ತು, 100 ಕೇಸವೆ. ಅವ್ರು ಬಿಟ್ಬಿಡಿ. ಪ್ರೊಫೆಸರ್ ಕೆ.ಆರ್. ವೇಣುಗೋಪಾಲ್, ವಿಶ್ರಾಂತ ಉಪಕುಲಪತಿಗಳು. ಮತ್ತೆ ಯಾಕೆ ಮಾತಾಡ್ತೀರಿ? ಮತ್ತೆ ಆ ಕಡೆ ಈ ಕಡೆ ಅಂತ ಹೇಳಿ ಜಿಲ್ಲೆಗೊಂದು ಅವ್ರು ಮಾತಾಡಲಿ. ಉತ್ತರ ಕೊಡಿ ಇವ್ರೆ. ಜಿಲ್ಲೆಗೊಂದು ಉತ್ತರ ಕೊಡಿ ಅದಕ್ಕೆ. ಜಿಲ್ಲೆಗೊಂದು, ನಿಜಕ್ಕೊಂದು ಪರಿಕಲ್ಪನೆ ಎಲ್ಲ ಉನ್ನತ ಶಿಕ್ಷಣ ತಲುಪಿಸಲು ಇದು ಸಹಕಾರಿಯಾಗಿದೆ. ಹೆಣ್ಣು ಮಕ್ಕಳು ಹೊರ ಜಿಲ್ಲೆಗೆ ಕಳುಹಿಸಿ ಹಾಸ್ಟೆಲ್ನಲ್ಲಿಟ್ಟು ಓದಿಸುವ ಪ್ರಮಾಣ ನಮ್ಮಲ್ಲಿ ಕಡಿಮೆ. ಜಿಲ್ಲೆಗೊಂದು ವಿವಿ ಇಲ್ಲದಿದ್ದರೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಪ್ರೊಫೆಸರ್ ಕೆ.ಆರ್. ವೇಣುಗೋಪಾಲ್, ವಿಶ್ರಾಂತ ಕುಲಪತಿ, ಬೆಂಗಳೂರು ವಿವಿ. ಪ್ರೊಫೆಸರ್ ಪದ್ಮಾ ಚಂದ್ರಶೇಖರ್ ಅವರು ಹೇಳ್ತಾರೆ. ತುಂಬಾ ಜನ ಹೇಳ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿರಿ ನಾವೆಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರೋದು, ಯಾರು ಶಿಕ್ಷಣ ತಜ್ಞರಿದ್ದಾರೆ ಅವರು ಹೇಳ್ತಾ ಇರೋಂಥದ್ದು. ನಾನು ಹೇಳೋದು, ಸರ್ಕಾರ ಕೂಲಾಗಿ ಕೇಳಿಸ್ಕೊಂಡ್ಲಿ, ಆಮೇಲೆ ಉತ್ತರ ಕೊಡ್ಬೇಕಾದ್ರೆ ನಮ್ಗಿಂತ ಜೋರಾಗಿ ಕೊಡ್ಬೋದು. ನಮ್ಗೆ ಇಲ್ಲಿ ಯಾವ್ದು ಚೀಟಿ ಬರಲ್ಲ, ಅವ್ರಿಗೆ ಚೀಟಿ ಕೊಡಕ್ಕೆ ಒಂದು 50 ಜನ ಅವರಲ್ಲಿ ಕೊಡ್ತಾರೆ. ಅವರು ದಾಖಲೆಗಳು ಇಮಿಡಿಯೇಟ್ ಎಲ್ಲ ಕೊಡ್ತಾರೆ. ನಮ್ಗೆ ಯಾರು ಕೊಡಲ್ಲ, ನಾವೇ ತಗೊಂಡು ಮಾತಾಡಬೇಕು. ಅದರಿಂದ ಅವ್ರು ಮಾತಾಡಕ್ಕೆ ಹೆಚ್ಚು ಅವಕಾಶ ಇದೆ, ಸಂಪನ್ಮೂಲ ಇದೆ, ಮಾಹಿತಿ ಇದೆ. ಮಾತಾಡ್ಲಿ, ನಾವು ಮಾತಾಡೋ ಸ್ವಲ್ಪ ಕೇಳಿ. ಇದೇ ಸಭೆಯಲ್ಲಿ ನೀವೇನೇನು ಮಾತಾಡಿದ್ದೀರಾ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ನಾವು ಈಗಾಗಲೇ ನಾನೇ ಹೋಗಿದ್ದೆ ಹೋರಾಟಕ್ಕೆ, ಮಂಡ್ಯದಲ್ಲಿ ಪ್ರೊಟೆಸ್ಟ್ಗೆ ನಾನೇ ಹೋಗಿ ಬಂದಿದ್ದೀನಿ. ಈಗಾಗಲೇ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗನೂ ಕೂಡ ಪ್ರತಿ ಜಿಲ್ಲೆಗೆ ಒಂದು ವಿವಿ ಇರಬೇಕು ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಬೇರೆ ವಿದೇಶದಲ್ಲಿ ಏನಿದೆ ಅಂದ್ರೆ, ಚಿಕ್ಕ ವಿವಿಗಳು ಶ್ರೇಷ್ಠ ವಿವಿಗಳು ಎನ್ನ ಪರಿಕಲ್ಪನೆ ಇಟ್ಕೊಂಡಿದ್ದಾರೆ ವಿದೇಶಗಳಲ್ಲಿ. ಅವ್ರೇನ್ ಮಾಡ್ತಾರೆ, 7 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪಿಸಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್. ಅಮೆರಿಕಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ, 60,000 ಇದ್ದಾರೆ. ಅದು 60,000, ಅದೊಂದೇ ದೊಡ್ಡದು. ಇಡೀ ಅಮೆರಿಕಾಗೆ ದೊಡ್ಡದು ಅಂದ್ರೆ 60,000 ಇರೋ ವಿಶ್ವವಿದ್ಯಾಲಯನೇ ದೊಡ್ಡದು. ನಮ್ಮಲ್ಲಿ ಬೆಂಗಳೂರು ಯೂನಿಯನ್ ಹಿಂದೆ ದೊಡ್ಡದು ಅಂದ್ರೆ 3.5 ಲಕ್ಷ. ಈಗ ಕಡಿಮೆ ಆಗಿದೆ, ಅದನ್ನ ಡಿವೈಡ್ ಮಾಡಿ 1.28 ಮಾಡಿದ್ದಾರೆ. 3.5 ಲಕ್ಷ. ಅಲ್ಲಿ ದೊಡ್ಡ ಯೂನಿವರ್ಸಿಟಿ ಅಂದ್ರೆ 60,000, ಚಿಕ್ಕ ಯೂನಿವರ್ಸಿಟಿ ಅಂದ್ರೆ 7,000. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾಗಲಕೋಟೆಯವರು ಇವತ್ತು ಬಂದು ನನ್ನ ಕಾಲಿಗೆ ಬೀಳಕ್ ಬಂದಿದ್ರು. ಇವತ್ತು ಅಮೆರಿಕ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನಮ್ಮ ದೇಶ ಬಗ್ಗೆ ನೀವು ಹೇಳ್ಬಿಟ್ಟು ಹೇಳಿ. ಬಾಗಲಕೋಟೆ ಪರಿಸ್ಥಿತಿ, ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ನಾನೇನು ಈಲ್ಡಾಗಲ್ಲ. ಬಾಗಲಕೋಟೆಯವರು ಫೀಸ್ ಜನ ಎಲ್ಲ ಬಂದಿದ್ರು. ಬಾಗಲಕೋಟೆ ನಾವು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ಪ್ರವೇಶ 45,000. ಸ್ವಾತಂತ್ರ್ಯ ನಂತರ ವಿದ್ಯಾರ್ಥಿಗಳು 45,000. ಸ್ವಲ್ಪ ಸಮಯ ಕೂತ್ಕೊಳ್ಳಿ. 45,000 ಇದ್ದಾರೆ ಬಾಗಲಕೋಟೆಯಲ್ಲಿ. ಹಿಂದುಳಿದ ಜಿಲ್ಲೆ. ನಂಜುಂಡಪ್ಪ ವರದಿಯಲ್ಲೂ ಹಿಂದುಳಿದಿದೆ. ಈಗ ಅದನ್ನ ಯಾಕೆ ಹಿಂದುಳಿಸ್ತೀರಾ ನೀವು? ಅಲ್ಲಿ ವಿದ್ಯಾರ್ಥಿಗಳು ಬಂದು 45,000 ಜನ ವಿದ್ಯಾರ್ಥಿಗಳು. ಅಲ್ಲಿ ದುಡ್ಡುನು ಕೂಡ ಇದೆ. ಅವ್ರು ಬಂದಿದ್ರು, ನಮ್ಗೇನು ದುಡ್ಡು ಬೇಡ, ನಮ್ಮಲ್ಲೇ 20 ಕೋಟಿಯಷ್ಟು ಏನೋ ಅಂದಾಜು 20 ಕೋಟಿಯಷ್ಟು ನಮ್ಮ ಹತ್ರನೇ ದುಡ್ಡಿದೆ ಅಂತ ಹೇಳ್ತಾರೆ.
ನಮ್ಮ ಹತ್ರನೇ ದುಡ್ಡಿದೆ, ದಯವಿಟ್ಟು ಮುಚ್ಚಬೇಡಿ. ಮಾತಾಡ್ತಿದ್ರು ಇಲ್ಲಿ. ಆಯ್ತು ಮಾತಾಡ್ತಾರಲ್ಲ, ಕೂತ್ಕೊಳ್ಳಿ ಈಗ. ಮತ್ತೆ ನಿಂಗೆ ನಾಲ್ದು ಮತ್ತೆ ಟೈಮ್ ಇದೆ, ಮಾತಾಡಿ ಅವಾಗ. ಅಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಫೋಟೋ, ಇದನ್ನೇನ್ ಮಾಡ್ತೀರಾ? ನಿಮ್ ನೀತಿ ಏನು? ವಿದ್ಯೆನ ಮುಚ್ಚಬೇಕು, ವೈನ್ ಸ್ಟೋರ್ಗಳು ಜಾಸ್ತಿ ಮಾಡ್ಬೇಕು. ಇದನ್ನ ವೈನ್ ಸ್ಟೋರ್ ಮಾಡ್ತೀರಾ, ಬಾರ್ ಮಾಡ್ತೀರಾ? ಇದನ್ನ ಏನ್ ಮಾಡ್ತೀರಾ ಹೇಳಿ? ಮಂಡ್ಯದಲ್ಲೂ ಹಿಂಗೆ ಇದೆ, ಮಂಡ್ಯದಲ್ಲೂ ಇದೆ. ನೀವೇನೋ ಹೊಸದಾಗಿ ಇದರೋದೆಲ್ಲ ಕೊಡ್ತಾ ಇದ್ದೀರಾ ನೀವು. ಆಯ್ತು, ಪೋಸ್ಟ್ ಯಾವ್ದೋ ಒಂದು ಮಾಡೋರಲ್ಲ. ಅದು ನೀವು ಉತ್ತರ ಕೊಡೋ ಮತ್ತೆ ಕೊಡಿ. ಮಿನಿಸ್ಟರ್ ಅವರೇ, ನೀವು ಮತ್ತೆ ಉತ್ತರ ಕೊಡಿ. ಅವ್ರು ಹೋಗಿದ್ದಾರೆ, ನೀವು ಯಾಕೆ ಎದ್ದು ಹೇಳ್ತೀರಿ? ಇವತ್ತು ಡಿಜಿಟಲ್ ಲರ್ನಿಂಗ್ ಅಂತ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಕೆಲವರೆಲ್ಲ ಡಿಜಿಟಲ್ ಮತ್ತೆ ಡಿಸ್ಕಷನ್ ಮಾಡೋ ಮಿನಿಸ್ಟರ್ ಅವರೇ. ಅಂತ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ 200 ಎಕರೆ ಇರಬೇಕು, 300 ಎಕರೆ ಇರಬೇಕು, ಆ ಕಲ್ಪನೆಯನ್ನ ಇದ್ಬಿಟ್ಟವ್ರೆ. ನೀವು ಬೇರೆ ದೇಶಗಳಿಗೆ ಹೋದ್ರೆ 10 ಎಕರೆ 15 ಎಕರೆ ಒಳ್ಳೊಳ್ಳೆ ವಿಶ್ವವಿದ್ಯಾಲಯಗಳಿದೆ. ನೀವು ಅವಾರ್ಡ್ ತಗೊಂಡಿದ್ರಲ್ಲ, ಅದೆಷ್ಟು ಗೊತ್ತಿಲ್ಲ ನನ್ಗೆ ಎಷ್ಟು ಎಕರೆ ಇದೆ ಅಂತ. ಅಂದ್ರೆ ನಮ್ಮ ಡಾಕ್ಟ್ರು ಅಶ್ವಥ್ ನಾರಾಯಣ್ ಹೇಳಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ, ಏನು ಅಂತ ಹೇಳಿದ್ರೆ, ನೀವು ಹೊಡಿತೀರಾ, ನಾವು ಜೋಡಣೆ ಮಾಡ್ತೀರಿ ಅಂತ. ಒಳ್ಳೆ ಒಳ್ಳೆ ಡೈಲಾಗ್. ಅದಕ್ಕೆ ನಾನು ಹೇಳಿದ್ದು, ದೇಶಕ್ಕೆ ಒಂದೇ ವಿಶ್ವವಿದ್ಯಾಲಯ ಮಾಡ್ಬಿಡ್ಬೇಕು. ಅದ್ಯಾವುದೋ ಇತ್ತಲ್ಲ, ಎಲ್ಲಿ ಮಹೇಂಜೋದರ ಯಾವುದೋ ಇತ್ತು, ಕಲಿಂಗ ಯೂನಿವರ್ಸಿಟಿ, ಕಳಿಂಗ, ನಳಂದ, ನಮ್ದೇ. ನಾನೆಲ್ಲಿ ಅವರೆಲ್ಲಿ, ನಾನು ಕಾಲದ ಕಸ. ನಾನು ಮಾಡ್ಬಿಡಿ, ಕರ್ನಾಟಕ ಒಂದೇ ಮಾಡಿ ಯೂನಿವರ್ಸಿಟಿ. ನಾವು ಇಲ್ಲಿ MLAಗಳಿದ್ದೀರಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ಈ ಕೃಷ್ಣ ಅವ್ರಿಗೂ ಅದೇ ಪಾಡಿದೆ ಅನ್ಸುತ್ತೆ. ಕತ್ತನ್ ಪಟ್ಟಿ ಹಿಡ್ಕೊಂತಾರೆ ಬಂದು, ತಾಲೂಕನ್ ಮಾಡಿ ಹೇಳಲ್ಲ ಕೃಷ್ಣ ಅವರೇ, ಎಷ್ಟು ಒತ್ತಡ ಹಾಕ್ತಾರೆ. ಡಿವೈಡ್ ಮಾಡಿ, ತಾಲೂಕ್ ಜಾಸ್ತಿ ಮಾಡಿ ಅಂತಾರೆ, ಜಿಲ್ಲೆನ ಜಾಸ್ತಿ ಮಾಡಿ ಅಂತಾರೆ. ವಿದ್ಯೆಗೆ ಮಾತ್ರ ಕಡಿಮೆ ಮಾಡಿ ಅಂದ್ರೆ ಏನು? ಮುಚ್ಚಿ ಅಲ್ಲ, ಉದ್ದೇಶ ಏನು? ಮಾಡಿರೋದ್ನ ಒಂದು ನೋಡಿ, ನಿಮಗೂ ಗೊತ್ತಿದೆ. ಒಂದು ವಿಧಾನಸೌಧ ಕಟ್ಟಕ್ಕೆ ಎಷ್ಟು ಕಷ್ಟ ಇದೆ? ವಿಧಾನಸೌಧ ಮುಚ್ಚಿದ್ರೆ ಏನು? ಎಷ್ಟು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳು ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿದ್ದಾರೆ. ಇಂಡೈರೆಕ್ಟ್ ಬೇಕಾದಷ್ಟು ಜನ ಇರ್ತಾರೆ ಅಲ್ಲಿ. ಅವರ ಉದ್ಯೋಗದ ಮೇಲೆ ಎಷ್ಟು ಪರಿಣಾಮ ಬೀರ್ತೈತೆ ನಿಮಗೆ? ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀರ್ತತೆ? ಮುಚ್ಚುವಂತ ತಕ್ಷಣ, ಹೇಳಿದ ತಕ್ಷಣ ಒಂದು ನಿಮ್ಗೇನೋ ಹೆಲ್ಪ್ ಆಗ್ಬೋದು. ಕಟ್ ಮಾಡಿ, ಬೇರೆ ಯಾವ್ದಾನ ಮಾಡಿ. ಈಗ ನೀವು 2000 ಕೊಡ್ತಾ ಇದ್ದೀರಾ, ಅಶೋಕ್ ಸಾಹೇಬ್ರೆ, 1900 ಕೊಡಿ, ಏನು 100 ರೂಪಾಯಿ ಕಟ್ ಮಾಡಿದ್ರೆ ಯಾರು ಏನು ಅನ್ನಲ್ಲ. ಅಶೋಕ್ ಸಾಹೇಬ್ರೆ, 96% ಅಲ್ಲಿ SC/ST ಜನ ಕಲಿತಾ ಇದ್ದಾರೆ, ಬಡವರು, ಅತಿ ಬಡವ್ರಿ. ಆಮೇಲೆ 60% ಟೀಚಿಂಗ್ ಫ್ಯಾಕಲ್ಟಿ ಇಲ್ವಲ್ಲ, SC/ST ಯಾಕೆ ಪೇಪರ್ ಮಾತಾಡ್ತಾರೆ? ರಿಸರ್ಚ್ ನಡೀತಾ ಇಲ್ಲ ಯಾವ ಯೂನಿವರ್ಸಿಟಿಲೂ. ಹೇಳಿ, ನಾನು ಒಂದು ಯೂನಿವರ್ಸಿಟಿಲೂ ರಿಸರ್ಚ್ ನಡೀತಾ ನಾನು ಅಲ್ಲಿಗೆ ಇದು ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿನೇ ನಾವೇನು ಕಾನ್ಸೆಪ್ಟ್ ಇದೆ, ಜಿಲ್ಲೆಗೆ ಒಂದು ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಖಾಲಿ ಅದಕ್ಕೆ ಕೊಡ್ಲಿ ಪೆಟ್ಟು ಬೀಳ್ತದೆ. ಜಿಲ್ಲೆ ಅನ್ನುವಂತ ಕಾನ್ಸೆಪ್ಟ್ ಏನಿದೆ, ಅದು ಕೊಡ್ಲಿ ಪೆಟ್ಟು ಬೀಳ್ತದೆ, ವಿದ್ಯಾರ್ಥಿಗಳ ಮೇಲೆ ಬರ್ತೈತೆ. ಅಲ್ಲಿ ಕೆಲಸ ಮಾಡೋರ್ ಗತಿ ಏನು? ಈಗಾಗಲೇ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಮನೆ ಮಾಡ್ಕೊಂಡಿದ್ದಾರೆ ಅವರು, ಅವ್ರ ಮಕ್ಕಳನ್ನ ಎಜುಕೇಶನ್ ಕಳಿಸಿದ್ದಾರೆ. ಮಕ್ಕಳೆಲ್ಲ ಅಲ್ಲೇ ಸ್ಕೂಲು ಕಾಲೇಜುಗಳು ಹೋಗ್ತಾರೆ, ಅಲ್ಲಿ ಸ್ಟಾಫ್ ಇರೋರು. ಆ ಸ್ಟಾಫ್ ಇರೋರ್ ಕತೆ ಏನು? ನೀವು ಯಾವುದೋ ಒಂದು ಯಾರೋ BJP ಅವ್ರು ಮಾಡಿದ್ರು ಅಂತಲ್ಲ, ಹಿಂದೆ ರಾಯರೆಡ್ಡಿ ಅವರು 2 ಮಾಡಿದ್ರು. ನಾವೇನು ಮುಚ್ಚಿಬಿಟ್ರ? ನಾವೇನು ಮುಚ್ಚಿಲ್ಲ. ಎಜುಕೇಶನ್ ಇದು. ಎಜುಕೇಶನ್ ಅಲ್ಲಿ ತಾರತಮ್ಯ ಮಾಡಬಾರ್ದು. ಯಾರೋ ಮಾಡ್ತಾರೆ ಬಿಡಿ, ಯಾರೋ ಮಾಡ ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಒಳ್ಳೆ ಕೆಲಸನೇ. ಅದಕ್ಕೆ ಕಲ್ಲಾಕ್ಬೇಡಿ, ಅದಕ್ಕೆ ಕಲ್ಲಾಕ್ಬೇಡಿ. ನೋಡಿ, ಅದು ನವ ವಿವಿಗಳ ಮೇಲೆ ತೂಗುಗತ್ತಿ, ಇವೆಲ್ಲ 4ನೇ ಅಂಗ ಬರೆದಿರೋ ಆರ್ಟಿಕಲ್ಗಳು. 4ನೇ ಅಂಗ ಬರೆದಿರೋ ಆರ್ಟಿಕಲ್ಗಳು. ಅವ್ರು ಬರ್ದವ್ರು ಏನ್ ಡೀಟೇಲ್ ಏನೇನು ಅನಾಹುತಗಳಾಗುತ್ತೋ ಅಂತ ಅದನ್ನೆಲ್ಲ ಓದಕ್ ಹೋಗಲ್ಲ. ಹೋದ್ರೆ ಇನ್ನೂ ಅವರು ಇದು ಮಾಡ್ತಾರೆ. ಅಧ್ಯಕ್ಷ, ನನ್ನ ಟೋಟಲ್ ಅಲ್ಲ, ನಾನು ಇಷ್ಟಕ್ಕೆ ಮುಗಿಸ್ತೀನಿ ಇದನ್ನ. ವಿವಿಗಳದು ಈ ವಿಶ್ವವಿದ್ಯಾನಿಲಯಗಳು ಇವತ್ತು ಮುಚ್ಚಬಾರ್ದು ಅನ್ನೋದು ನನ್ನ
ಒಂದು ಬೇಡಿಕೆಯನ್ನ ಸರ್ಕಾರಕ್ಕೆ ಇಡ್ತಾ ಇದ್ದೀನಿ ಅಷ್ಟೇ. ಅಲ್ಟಿಮೇಟ್ ಆಗಿ ಅವ್ರಿಗೆ ವಿದ್ಯೆ ಬೇಕೋ ಎಣ್ಣೆ ಬೇಕೋ ತೀರ್ಮಾನ ಅವ್ರು ಮಾಡ್ಕೊಳ್ಳಿ, ನಾನ್ ಮಾಡಲ್ಲ, ಅವ್ರು ಮಾಡ್ಕೊಳ್ಳಿ ತೀರ್ಮಾನ. ಎಣ್ಣೆ ಬೇಕು ಅಂದ್ರೆ ಎಣ್ಣೆ ಮಾಡ್ಕೊಳ್ಳಿ, ವಿದ್ಯೆ ಬೇಕು ಅಂದ್ರೆ ವಿದ್ಯೆ ಮಾಡ್ಕೊಳ್ಳಿ, ಅದು ಅವ್ರು ಬಿಟ್ಬಿಡ್ತೀನಿ. ಸನ್ಮಾನ್ಯ ಅಧ್ಯಕ್ಷ, ಅದೇ ರೀತಿ ಈ ಪ್ಯಾರ 78, 79, 80, 81, 82 ಶಿಕ್ಷಣ ಮನಸ್ಥಿತಿ ನಿಮಗೆ ಶೋಭೆ ತರೋದಿಲ್ಲ ಇದು. ಬೆಂಗಳೂರು ಅಭಿವೃದ್ಧಿ ಸಿಲಿಕಾನ್ ಖ್ಯಾತಿಯ ಬೆಂಗಳೂರು ಸಿಲಿಕಾನ್ ಖ್ಯಾತಿಯ ಬೆಂಗಳೂರು ಒಂದೇ ಒಂದು ರಸ್ತೆನೂ ಕೂಡ ಇವತ್ತು ಸುಸ್ಥಿತಿಯಲ್ಲಿಲ್ಲ. ಒಂದೇ ಒಂದು ರಸ್ತೆನೂ ಕೂಡ ಸುಸ್ಥಿತಿ ಇಲ್ಲ. ಅಪಘಾತ ಜಾಸ್ತಿ ಆಗಿದೆ, ನಾಗರಿಕರ ಶೋಷಣೆ ಜಾಸ್ತಿ ಆಗಿದೆ, ನೈರ್ಮಲ್ಯ ಎಲ್ಲೂ ಕಾಣದೇ ಇಲ್ಲ. ಇವತ್ತು ಒಂದು ರೀತಿ ಖಾಲಿ ಖಜಾನೆಯಿಂದ ಈಗ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮನ್ನ ಹೇಳ್ತಾರೆ, ನಮ್ಮನ್ನ ಅವಾಗ ನಮ್ಮ ಸರ್ಕಾರ ಇದ್ದಾಗ ಅಮೆರಿಕಾದ ಪತ್ರಿಕೆಯಲ್ಲೂ ಕೂಡ ಏನು ಕಸದ ರಾಶಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ಗಾರ್ಬೇಜ್ ಸಿಟಿ ನಾನು ಹೇಳಿ ಮರ್ತ್ಬಿಟ್ಟಿದ್ದೆ, ಗಾರ್ಬೇಜ್ ಸಿಟಿ. ಈಗ ವಿಜಯವಾಣಿ ಪತ್ರಿಕೆಯವರು ಬರ್ದವ್ರೆ, ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ ಅಂತ. ಎಲ್ಲೆಲ್ಲೂ ಕಸ, ನೀವೆಲ್ಲನ ಹೋಗಿ. ಅದೇನೋ ಬುದ್ಧ ಹೇಳ್ತಾ ಇದ್ನಲ್ಲ, ಸಾಸಿವೆ ಯಾರು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಯಾವ ರಸ್ತೆಯಲ್ಲಿ ಕಸ ಇಲ್ಲ ತಗೊಂಬನ್ನಿ ನೋಡೋಣ, ಅವಾರ್ಡ್ ಕೊಡೋಣ ಅವ್ರಿಗೆ. ಓಕೆ, ಅವಾರ್ಡ್ ಕೊಡೋಣ. ಆ ರೀತಿ ಇವತ್ತು ಕಸದ ರಾಶಿ ಇದೆ. ನಮ್ಮ ನಾಯಕರು ಏನ್ ಹೇಳಿದ್ರು, ಯಾರು ಹೇಳಿದ್ರು, ದೇವ್ರು ಬಂದ್ರು ಉದ್ಧಾರ ಮಾಡಕ್ಕಾಗಲ್ಲ ಹೋಗ್ರಿ ಅಂದ್ಬಿಟ್ರು. ದೇವ್ರು ಬಂದ್ರು ಬೆಂಗಳೂರಿನ ಉದ್ಧಾರ ಮಾಡಕ್ಕಾಗಲ್ಲ ಹೋಗ್ರಿ, ಹಾಳಾಗೋಗ್ರಿ ಅನ್ನೋ ತರ ಅವರು ಆಗಲ್ಲ ಅಂತ ಹೇಳ್ಬಿಟ್ರು. ಇವತ್ತು ಬೆಂಗಳೂರಿನ 5 ವರ್ಷದಿಂದ ಗುಂಡಿಗಳ ಊರು, 5 ವರ್ಷದಿಂದ ಮಾಡಿರಂತ ವಿಚಾರ ಯಾರು ಬಂದ್ರು ಮಾಡಕ್ಕಾಗಲ್ಲ ಅಂತ ಹೇಳಿದ್ದು. ಇನ್ನ ಬಿಜೆಪಿ 3 ವರ್ಷ ನನಗೆ ಬಗ್ಗೆ ಹೇಳಿರೋ ಮಾಡಬಾರ್ದು. ನಾನು ನೆನ್ನೆ ಎಲ್ಲ ಫ್ರೀ ಆಗಿ ಬಿಟ್ಬಿಟ್ನಲ್ಲ ನಿಮ್ಗೆ. ನಿಮ್ಮವರ ಮಾತಾಡಿದ್ರು, ಅದೇ ಮಾತಾಡಿದ್ರು ಎಲ್ಲರೂ. ಸುನಿಲ್ ಅದರಿಂದ ಇಲ್ಲಿ ಕತ್ತಲಲ್ಲಿ ಕೆಂಪೇಗೌಡ ಬಡಾವಣೆ, ಮಳೆಗಾಲಕ್ಕೆ ಮೊದಲು ಕಿಲ್ಲರ್ ಗುಂಡಿಗಳು, ಮುಳುಗಿದ ಬೆಂಗಳೂರು. ಇವೆಲ್ಲ ನಾನೆಲ್ಲ ಹೇಳ್ತಾ ಇರೋದು, 4ನೇ ಅಂಗ ಹೇಳ್ತಾ ಐತೆ ಮುಳುಗಿ ಹೋದ ಬೆಂಗಳೂರು ಅಂತ. ನಮ್ದು ಅದೇ ಅಭಿಪ್ರಾಯ. ಬೆಂಗಳೂರಿಗೆ ಅಭಿವೃದ್ಧಿಗೆ ಹಣ ಇಲ್ಲ. ಹಿಂದೆ ಯಾರ ಮುಖ್ಯಮಂತ್ರಿ ಇರಲಿ, ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರು ಕರ್ನಾಟಕದಲ್ಲಿ ನಿಮ್ದೇನು ನಾವು ಬಡ್ಜೆಟ್ ಮಾಡ್ತೀರಿ, ಬಡ್ಜೆಟ್ ಅಲ್ಲಿ ಮೋಸ್ಟ್ಲಿ 60%ಗೂ ಹೆಚ್ಚು ತೆರಿಗೆಗಳು ಸಂಗ್ರಹ ನಮ್ಮ ಬೆಂಗಳೂರಿಂದಾನೇ ಆಗ್ತಾ ಇದ್ದಿದ್ದು. 60 ಮೇಲೆ ಅಂತ ಇಟ್ಕೊಳ್ಳಿ. ಯಾವುದೇ ಮುಖ್ಯಮಂತ್ರಿ ಆದ್ರೂ ಹಿಂದೆ ಏನಾಯ್ತು, ಎಲ್ಲ ನಗರಸಭೆಗಳಿಗೆ, ಎಲ್ಲ ಪುರಸಭೆಗಳಿಗೆ, ಎಲ್ಲ ಪಟ್ಟಣ ಪಂಚಾಯಿತಿಗಳಿಗೆ ನಿಮ್ಮ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮಗೆ ಇಂಪಾರ್ಟೆಂಟು ಬಡ್ಜೆಟ್. ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಆದ್ರೆ 3% ಅಲ್ಲಿಗೆ ಹೋಗ್ತಾ ಇತ್ತು, ಲೋಕಲ್ ಬಾಡಿಗೆ. ಅದು ಪುರಸಭೆ ಇರಲಿ, ನಗರಸಭೆ ಇರಲಿ, ಎಲ್ಲ ಹೋಗ್ತಾ ಇತ್ತು. ಆಗ ಕಾರ್ಪೊರೇಷನ್ಗಳೆಲ್ಲ ಸಮೃದ್ಧಿಯಾಗಿತ್ತು, ಅವ್ರ ದುಡ್ಡಲ್ಲೇ ಅವರೇ ಮ್ಯಾನೇಜ್ ಮಾಡ್ಕೊಂತ ಇದ್ರು. ಹಿಂದೆ ಜನತಾದಳ ಸರ್ಕಾರ ಇದ್ದಾಗ ಅದನ್ನ ತೆಗೆದುಹಾಕ್ಬಿಟ್ರು. ಸ್ಥಳೀಯ ಸಂಸ್ಥೆಗಳು ಏನು ಆದಾಯ ಬರ್ತಾ ಇತ್ತು ಅದಕ್ಕೆ ಕೊಡ್ಲಿ ಪೆಟ್ಟು ಬಿದ್ದೋಯ್ತು. ಈಗ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯ ಬರ್ತಾ ಇಲ್ಲ. ಪ್ರತಿ ಬಾರಿನೂ ಬಂದು ಸರ್ಕಾರದ ಹತ್ರ ಭಿಕ್ಷೆ ನಿಂತ್ಕೊಬೇಕು. ಬಿಜೆಪಿ ಇತ್ತ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ನಗರಸಭೆ ಪುರಸಭೆಗಳಿಗೆ ಇದರಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೂ ಹಣ ಇಲ್ಲ ನಮ್ಮ ಹತ್ರ. ಅದನ್ನ ದಯವಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಿ ಸ್ಥಳೀಯವಾಗಿ ಎಲ್ಲ ನಗರಸಭೆ ಇರ್ಬೋದು ಯಾವುದು ಅಲ್ಲಿ ರಿಜಿಸ್ಟ್ರೇಷನ್ ಅಟ್ಲೀಸ್ಟ್ 1-2% ಆದ್ರೂ ಕೂಡ ಆ ಸ್ಥಳೀಯ ಸಂಸ್ಥೆಗಳಿಗೆ ಹೋದ್ರೆ ನಿಜಕ್ಕೂ ಆ ಸ್ಥಳೀಯ ಸಂಸ್ಥೆಗಳು ಅವರ ಸ್ವಂತ ಕಾಲ ಮೇಲೆ ನಿಲ್ಲೋಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ಇಷ್ಟೊಂದು ಆದಾಯ ಬರ್ತಕ್ಕಂಥ ಬೆಂಗಳೂರು, ಇಡೀ ವಿಶ್ವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರಬೇಕು, ಬೆಂಗಳೂರಿಗೆ ಬರಬೇಕು ಅಂದ್ರೆ ಇಲ್ಲಿನ ವ್ಯವಸ್ಥೆಗಳೇನಿದೆ, ಅಭಿವೃದ್ಧಿ ಕಾರ್ಯಗಳು ಚಾಲನೆ ಆಗಬೇಕು. 2 ವರ್ಷ ಆಯ್ತು,
ಏನೂ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಕೊಟ್ಟಿದ್ದಾರೆ. 10 ಕೋಟಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ. ನಾನಿದ್ದಾಗ ನಾವು ಅಂದರೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ ನನಗೆ ಹೇಳಿದ್ರು ಇದಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ. ಹಿಂದೆ ಸರ್ಕಾರ ಏನು ಕೊಟ್ಟಿತ್ತು ಅದು ನಾನು ಲೆಕ್ಕ ಹೇಳಲ್ಲ. ನಾನಿದ್ದಾಗೆ ಬೈರ್ತಿ ಸುರೇಶ್ಗೆ 100 ಕೋಟಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವ್ರು ಫೋನ್ ಮಾಡಿದ್ರು 100 ಕೋಟಿ ಕೊಟ್ಟಿದ್ದೀನಿ 1 ವರ್ಷಕ್ಕೆ. ನನಗೆ 10 ಕೋಟಿ.